ಪಾಕಿಸ್ತಾನ ಪಾಕ್ ದಾಳಿ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಿಗ್ಗೆಯಿಂದ ಮತ್ತೆ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಸಾಗ್ತಾ ಇದೆ. ಪಾಕ್ನ F-16 ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದೆ ಭಾರತ. ಪಾಕ್ನ 8 ಕ್ಷಿಪಣಿಗಳನ್ನ ಕೂಡ ತಡೆದಿದೆ ಭಾರತೀಯ ವಾಯುಸೇನೆ. ಭಾರತದ ಕೆಲ ನಗರಗಳ ಮೇಲೆ ಡ್ರೋನ್ ದಾಳಿಗೆ ಯತ್ನ ಮಾಡಿದೆ ಪಾಕಿಸ್ತಾನ. ಸುಮ್ಮನೆ ಇರ್ತಾ ಇಲ್ಲ. ಹೀಗಾಗಿ ಪಾಕ್ ದಾಳಿಯ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಹೈ ಅಲರ್ಟ್ ಘೋಷಣೆಯಾಗಿದೆ. ರಾತ್ರಿ ಅಷ್ಟು ತಿಂದರೂ ಕೂಡ ಇನ್ನ ಸಾಕಾಗಿಲ್ಲ, ಬೆಳಿಗ್ಗೆ ಮತ್ತೆ ಶುರು ಹಚ್ಚಿಕೊಂಡಿದ್ದಾರೆ. ಹಾಗಾಗಿ ಪಾಕಿಸ್ತಾನದ F-16 ಇದು ಬಹಳ ಒಂದಿಷ್ಟು ಪವರ್ಫುಲ್ ಇರುವಂತ ಯುದ್ಧ ವಿಮಾನ, ಆದ್ರೆ ಇದನ್ನ ಕೂಡ ಹೊಡೆದು ಬೀಸಾಕಿದೆ. ಪಾಕಿಸ್ತಾನದ 8 ಕ್ಷಿಪಣಿಯನ್ನ ಭಾರತೀಯ ವಾಯುಸೇನೆ ಹೊಡೆದು ಬಿಸಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮ್ಮನೆ ಇರ್ತಾ ಇಲ್ಲ, ಮತ್ತೆ ಮತ್ತೆ ಕೆಣಕ್ತಾ ಇದೆ. ಬೇರೆ ಬೇರೆ ಭಾರತದ ಪ್ರಮುಖ ನಗರಗಳ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಿದೆ. ಆದ್ರೆ ಅವರೆಲ್ಲ ಪ್ಲಾನ್ಗಳು ಕೂಡ ಫೇಲ್ ಆಗ್ತಿದೆ. ಇದಕ್ಕೆ ಕಾರಣ ನಮ್ಮ ಭಾರತೀಯ ಸೇನೆ. ಒಂದು ಕಡೆಯಲ್ಲಿ ನೌಕಾ ಪಡೆಗಳನ್ನ ಹಿಡ್ಕೊಂಡು ಯುದ್ಧ ವಿಮಾನಗಳ ಮೂಲಕವಾಗಿ ಉತ್ತರ ಕೊಡ್ತಾ ಇದೆ, ಧ್ವಂಸ ಮಾಡುವಂತ ಕೆಲಸ ಮಾಡ್ತಿದೆ. ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ಆಗ್ತಿದೆ. ಇದರ ಜೊತೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ತುರ್ತು ಸಭೆಯನ್ನ ನಡೆಸಿದೆ PCB. ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದ್ದಂತ ಮ್ಯಾಚ್ಗಳೆಲ್ಲವೂ ಕೂಡ ಶಿಫ್ಟ್ ಆಗಿದೆ. ಪಾಕಿಸ್ತಾನದಲ್ಲಿ ಮ್ಯಾಚ್ ಆಗ್ತಾ ಇತ್ತು ಅಲ್ಲಿಂದು. ಪಾಕ್ ಕ್ರಿಕೆಟ್ ಆಟಗಾರಿಗೂ ಕೂಡ ಈಗ ಭಯ ಹೆಚ್ಚಾಗ್ಬಿಟ್ಟಿದೆ. ಇಸ್ಲಾಮಾಬಾದ್ನಿಂದ ಎಲ್ಲಾ ಪಂದ್ಯಗಳು ದುಬೈಗೆ ಶಿಫ್ಟ್. ನಿನ್ನೆ ರಾತ್ರಿಯೇ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ನಡೆಸಿ ಈಗ ಶಿಫ್ಟ್ ಮಾಡುವ ಕ್ರಮವನ್ನ ಕೈಗೊಂಡಿದೆ. ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದೆ ಸಂಪೂರ್ಣ ಪಾಕಿಸ್ತಾನ. ಇಸ್ಲಾಮಾಬಾದ್ನಲ್ಲಿ ತುರ್ತು ಸಭೆಯನ್ನ ನಡೆಸಿದೆ ಈಗ ಪಾಕಿಸ್ತಾನದ PCB. ಯಾಕಂದ್ರೆ ಅಲ್ಲಿ ಮ್ಯಾಚ್ ನಡೀತಾ ಇತ್ತು, ಅಲ್ಲಿನ ಲೀಗ್ ಮ್ಯಾಚ್. ಆದ್ರೆ ಈ ಯುದ್ಧದ ವಾತಾವರಣದ ಪರಿಸ್ಥಿತಿಯಲ್ಲಿ ಭಯ ಪಟ್ಕೊಂಡು ಬೆಚ್ಚಿ ಬಿದ್ದು ದುಬೈಗೆ ಶಿಫ್ಟ್ ಮಾಡುವಂತ ಕ್ರಮವನ್ನ ಈಗ ಕೈಗೊಳ್ಳುತ್ತಿದ್ದಾರೆ. ಬೇಡ, ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಈ ಮ್ಯಾಚ್ ನಲ್ಲಿ ಪಾಕಿಸ್ತಾನದ ಆಟಗಾರರು ಸೇರಿ ವಿದೇಶದ ಆಟಗಾರರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಕಿಸ್ತಾನಕ್ಕೆ ಇನ್ನೂ ದೊಡ್ಡ ಗಂಡಾಂತರ. ಹೀಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಯಾಕಂದ್ರೆ ಬೂದಿ ಮುಚ್ಚಿದ ಕೆಂಡ ಅಲ್ಲ, ಈಗ ಕೊತ ಅಂತ ಕುದೀತಾ ಇದೆ ಪಾಕಿಸ್ತಾನ. ಇದೇ ನಿಟ್ಟಿನಲ್ಲಿ ಅಲ್ಲಿನ ಮ್ಯಾಚ್ ಅನ್ನ, ಪಾಕಿಸ್ತಾನದ ಲೀಗ್ ಮ್ಯಾಚ್ ಅನ್ನ ಅಲ್ಲಿನ ಬಿಟ್ಟು ಶಿಫ್ಟ್ ಮಾಡುವಂತ ಕೆಲಸ, ಅಂದ್ರೆ ದುಬೈಯಲ್ಲಿ ಆಟ ಆಡಿಸೋಣ, ಅಲ್ಲಿಗೆ ಹೋಗೋಣ, ಸ್ಕೆಡ್ಯೂಲ್ ಅನ್ನ ರೀಸ್ಕೆಡ್ಯೂಲ್ ಮಾಡುವಂತ ಕ್ರಮವನ್ನ ಕೈಗೊಳ್ತಾ ಇದೆ. ಜೊತೆಲಿ ಭಾರತದಲ್ಲೂ ಕೂಡ IPL ಪಂದ್ಯಾವಳಿಗಳನ್ನ ಕೂಡ ಒಂದಿಷ್ಟು ಮಹತ್ವದ ಬದಲಾವಣೆ ಮಾಡುವಂತ ಕೆಲಸ ಆಯ್ತು. ಯಾಕಂದ್ರೆ ವಾತಾವರಣ ಹೆಂಗಿದೆ ಅಂತ ಗೊತ್ತು. ಈ ನಿಟ್ಟಿನಲ್ಲಿ ಹೆಚ್ಚು ಭದ್ರತಾ ನಿಟ್ಟಿನಲ್ಲಿ ಭಾರತವೂ ಕೂಡ ಕ್ರಮವನ್ನ ಕೈಗೊಂಡಿರುವಂಥದ್ದು. ಒಟ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾವ ಹೊತ್ನಲ್ಲಿ ಯಾವ ತಿರುವನ್ನ ಕೂಡ ಇದು ಪಡ್ಕೋಬಹುದು. ಮೊದಲು ಆರಂಭ ಆಗಿದ್ದು ಆಪರೇಷನ್ ಸಿಂಧೂರ, ಅದಾದ ಮೇಲೆ 2.0 3.0 ಈಗ ಮುಂದೆ ಸಾಗ್ತಾನೆ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಸುಮ್ಮನೆ ಇಲ್ಲ. ನಗರಗಳ ಮೇಲೆ, ಭಾರತದ ನಗರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದೆ, ಪ್ಲಾನ್ ಮಾಡ್ತಾ ಇದೆ, ಡ್ರೋನ್ ಅಟ್ಯಾಕ್ಗಳನ್ನ ಮಾಡ್ತಿದೆ. ಆದರೆ ಅವರೆಲ್ಲ ಪ್ಲಾನ್ಗಳು ಕೂಡ ಫೇಲ್ ಆಗಿರುವಂಥದ್ದು. ಈ ಮೂಲಕವಾಗಿ ಭಾರತ ಪರಿಸ್ಥಿತಿಯನ್ನ ಬಹಳ ಗಂಭೀರತೆಯಿಂದ ಬಹಳಷ್ಟು ನಿಖರವಾಗಿ ಹ್ಯಾಂಡಲ್ ಮಾಡ್ತಿದೆ ನಮ್ಮ ಭಾರತೀಯ ಸೇನೆ. ಭೂಸೇನೆ, ವಾಯುಸೇನೆ, ಇನ್ನು ನೌಕಾ ಪಡೆಗಳಿಂದಲೂ ಕೂಡ 3 ಪಡೆಗಳಿಂದಲೂ ಕೂಡ ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಕೆಲಸ ಸಾಗ್ತಾ ಇದೆ. ಅತ್ತ ಅರಬ್ಬಿ ಸಮುದ್ರದ ಮೂಲಕವಾಗಿ ಕರಾಚಿಯತ್ತ ದಾಳಿ ಮೇಲ್ ದಾಳಿ ಮಾಡ್ತಿದೆ. ಇತ್ತ ಗಡಿ ಭಾಗದಲ್ಲೂ ಕೂಡ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿ